ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಡಿ ಕೆ ಬ್ಲಾಗ್. ನಾನು ನಿಮ್ಮ ಸುನೀಲ್. ಏನಪ್ಪ ಸುನೀಲ್, ತೋಟದ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಕಾಣೆ ಆಗ್ಬಿಟ್ಟು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. 20 ದಿವಸದಿಂದ ವಿಪರೀತ ಕೆಲಸ. ಭಾನುವಾರನೂ ಸಹ ಊರಿಗೆ ಬರೋಕ್ಕಾಗಿರಲಿಲ್ಲ. ಇವಾಗ ಹೆಚ್ಚು ಕಮ್ಮಿ 20-25 ದಿನ ಆದಮೇಲೆ ತೋಟಕ್ಕೆ ಬಂದಿದ್ದೀನಿ. ಆದರೆ ತೋಟ ನೋಡಿ ಎಷ್ಟು ಗಬ್ಬಾಗಿದೆ. ಆದರೆ ಇನ್ನೂ ಕೆಲವರು ಈ ತೆಂಗಿನ ಗರಿ ಕಳ್ಳರು ಗರಿನ ಅಲ್ಲಲ್ಲೇ ಗುಡ್ಡೆ ಮಾಡಿ ಹೋಗಿದ್ದಾರೆ. ಸಿಗದಾಕ್ಬಿಟ್ಟು ಬೇಕಾಬಿಟ್ಟು ಅಲ್ಲೆಲ್ಲ ಬಿಸಾಕಿ ಹೋಗಿದ್ದಾರೆ. ತೋರಿಸ್ತೀನಿ ನೋಡಿ. ಇಲ್ಲಿ ಇಂಥ ಬಾಯಿಗೆ ಒಳ್ಳೊಳ್ಳೆ ಮಾತುಗಳು ಬರುತ್ತೆ. ಸಿಗದಿದ್ದಾರೆ ನೋಡಿ, ಇದನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇದನ್ನ ಅಚ್ಚುಕಟ್ಟಾಗೆ ಮತ್ತೆ ಅಲ್ಲಲ್ಲೇ ಮರಗಳ ಹತ್ರ ಎಲ್ಲ ಸಿಕ್ಕೊಂಡು ಮೊಟ್ಟೆಗಳ್ನ ಕಡಿದು ಅಲ್ಲಲ್ಲೇ ಬಿಸಾಕಿ ಹೋಗಿದ್ದಾರೆ ದರಿದ್ರಗಳು. ಇಂಥವ್ರಿಗೆ ಏನು ಹೇಳಬೇಕು? ಅವ್ರ ಮನೇಲೂ ನಾವು ಹಿಂಗೆ ಮಾಡ್ತಾರ? ಇಲ್ಲ ಅಲ್ವಾ? ಎಲ್ಲ ಬೇಕಾಬಿಟ್ಟೆ ಕೆಲಸ. ಯಾರು ಇದು ಮಾಡಬೇಕು? ನಾವು ಎಲ್ಲೋ ಇದ್ದೀವಿ ಇಂಥ ಜಾಗದಲ್ಲಿ ನೋಡಿ. ಇಲ್ಲಿ ಹಿಂಗೆ ಮೊದಲೇ ನಮಗೆ ಅಭಿಮಾನಿ ದೇವರುಗಳು ಜಾಸ್ತಿ. ಹಿಂಗೆಲ್ಲ ಗರಿಗಳ್ನ ಬೇಕಾದವರು ಸಿಕ್ಕೊಂಡು ಹೋದ್ಮೇಲೆ ಅಚ್ಚುಕಟ್ಟಾಗಿ ಎತ್ಬಿಟ್ಟು ಹಾಕ್ಬಿಟ್ಟು ಹೋಗಬೇಕು. ಅಲ್ಲಲ್ಲಿ ಬಿಟ್ಟೋದ್ರೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ನಮಗೆ. ಯಾವನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅವನ ಕಡ್ಡಿ ಸಿಕ್ಕಬೇಕು. ಒಂದು ತೆಂಗಿನ ಗರಿ ಇದು ಪೊರಕೆ ಕಡ್ಡಿಗೆ ಹೆಚ್ಚು ಕಮ್ಮಿ ಇವತ್ತಿನ ರೇಟು 15-20 ರೂಪಾಯಿ ಇದೆ. ಇಷ್ಟೆಲ್ಲ ಸಿಕ್ಕೊಂಡು ನಮ್ಮ ತೋಟಕ್ಕೆ ಬಂದು ಕಡ್ಡಿ ಸಿಕ್ಕಂತೀರ, ದುಡ್ಡು ಮಾಡ್ಕೊತೀರ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾವೇನು ಅದರಲ್ಲಿ ಲಾಭ ಎಕ್ಸೆಪ್ಟ್ ಮಾಡ್ತಾಯಿಲ್ಲ, ನಾವೇನು ಅಪೇಕ್ಷೆ ಮಾಡ್ತಾಯಿಲ್ಲ. ಅದರಿಂದ ಸಿಗಿದ ಮೇಲೆ ಅದನ್ನು ತಗೊಂಡ ಮೇಲೆ ಅಚ್ಚುಕಟ್ಟಾಗಿ ಅದನ್ನು ಗುಡ್ಡೆ ಮಾಡಿ ಹೋಗಬೇಕು. ಬೇಕಾಬಿಟ್ಟು ಎಲ್ಲ ಈ ಥರ ಹಾಕೋದ್ರೆ ಹೆಂಗೆ? ಇಷ್ಟು ದಿನ ತೋಟಕ್ಕೆ ಬಂದಿಲ್ಲ, ತೋಟದಲ್ಲಿರೋ ಕೆಲಸ ಮಾಡೋಕ್ಕೆ ಇಷ್ಟು ತನಕ ಅಲ್ಲಿ ಇಲ್ಲಿ ಹೋದೆ. ಬೋರು ರಿಪೇರಿಗೆ ಬಂದಿದೆ, ಮೋಟ್ರ್ ಎತ್ತಿಸ್ಬೇಕು. ಅದನ್ನು ಚೆಕ್ ಮಾಡೋಕ್ಕೆ ಬರ್ತೀನಿ ಅಂತಂದರು ಮೋಟ್ರ್ ಎತ್ತವರು. ಕಾಯ್ತಾ ಕೂತಿದ್ದೀನಿ. ಹೊಟ್ಟೆ ಬೇರೆ ಹಸಿತಾ ಇದ್ದೆ. ಒಂದು 4-5 ಕಾಯಿ ಸಿಕ್ಕಿದ್ದು, 1-2 ಬಿದ್ದಿದ್ದು, 1-2 ನಾನೇ ಕೆಡೋದೆ ಸೊಸಿಲಿ. ಸೊ ಏನು ಮಾಡೋಣ, ಬಿಟ್ಟೋದ್ರೆ ಅವರು ಇವರು ತಗೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ ನಮಗೂ ದುಡ್ಡು ಇದು ಮನೇಲಿ ದುಡ್ಡು ಕೊಟ್ಟು ತರಬೇಕು. 30-40 ರೂಪಾಯಿ ಒಂದು ಕಾಯಿ. ಅಮ್ಮವೇ ತೋಟಿದ್ದು ನಾವು ದುಡ್ಡು ಕೊಟ್ಟು ತರಬೇಕಲ್ಲ ಅಂಥೇಳಿ ಸೊಸೀರಿ ಕೆಡೋದೆ. ಒಂದಷ್ಟು ಇದ್ದಾವೆ ಅಂತ ಗರಿಗಳು ಗುಡ್ಡೆ ಹಾಕಬೇಕು. ಯಾಕೋ ಮೋಟ್ರು ರಿಪೇರಿ ಬಂದ್ಬಿಟ್ಟಿದೆ, ಬೇಜಾರಾಗ್ತೈತೆ. ಒಳ್ಳೆ ಬೇಸಿಗೆ ಕಾಲದಲ್ಲಿ ನೀರಿಲ್ದಂಗೆ ಆತಲ್ಲ ಮರಗಳಿಗೆ ಅಂತ. ಏನು ಮಾಡೋದು, ಎಲ್ಲದನ್ನೂ ಅನುಭವಿಸ್ಬೇಕು. ಅದಕ್ಕೆ ರೈತರು ಯಾಕೆ ಉದ್ಧಾರ ಆಗಲ್ಲ? ನನಗೆ ಎಕಡೆಗಾರ ಒಂದು 500 ರೂಪಾಯಿ ಸಿಕ್ತು ಅಂದರೆ ಅದಕ್ಕೆ 500 ಸೇರಿಸಿ ಬೇರೆ ಕಡೆ ಖರ್ಚು ಮಾಡಬೇಕು. ಅದಕ್ಕೆ ರೈತರುಗಳು ಹೀಗೆ ಇರ್ತಾರೆ. ಏನು ಮಾಡೋದು, ಪರಿಸ್ಥಿತಿಗಳು ಹಿಂಗೆ. ಇನ್ನು ಆ ಕಡೆ ತೋಟದಲ್ಲಿ ಗುಡ್ಡೆ ಮಕ್ಕಬೇಕು. ಅಲ್ಲಿ ಫಸಲೇ ಇಲ್ಲ ಕಣ್ರಿ. ತೆಂಗಿನ ತೋಟ ಇದೆ, ಫಸಲಿಲ್ಲ. ಏನು ಮಾಡೋದು, ಹಿಂಗೆ ಜೀವನ. ಸ್ಟಾರ್ಟ್ರ್ ಗುಯ್ ಅಂತಿರೋದು. ಎಲ್ಲಿ ಗುಯ್ ಅಂತ ಐತ್ಲಾ? ಕಿವಿ ಕೊಡು ಮರ. ಆನ್ ಮಾಡ್ದಣ್ಣ, ಆಫ್ ಮಾಡಿತ್ತು. ನನಗೆ ಅದ್ರದ್ದೇ ಏನೋ ಡೌಟು. ಅದಕ್ಕೆ ಮೆಗ್ಗಾರ ಆಗಿದ್ರೆ ತಂದಿರೋಣ ಮೆಗ್ಗಾರ. ನಮಗೆ ಅಪರೂಪಕ್ಕೆ ಒಂದು ದಿವಸ ಬೆಂಗಳೂರಿಂದ ಇಲ್ಲಿ ಬರ್ತೀವ. ಇವ್ರಿರೋದು ಒಂಚೂರು ಬಲಕ್ಕೆ ಎಷ್ಟೋ ಅನುಕೂಲ. ನಾನು 20 ದಿವಸದಿಂದ ಏನು ಮಾಡ್ಬಿಟ್ಟೆ, ಕೆಲಸ ಕಾರ್ಯ ಅದು ಇದೊಂದು ಬರಲಿಲ್ಲ. ಇವ್ರು ಬೇರೆ ಕರ್ಕೊಂಬರೋದೇ ಕಷ್ಟ. ಇವನು ಎಳಮೈಗೆ ಮಾಡೋರ್ಗೆ ಬಂದು ಯಾರೊಂದು ತುಡ್ಕನಪ್ಪ ಕದಿಯರ್ನ. ಬಾ ಹೊಡಿ ನೋಡೋಣ. ನಾವಿದ್ದ ಬೀಳಲ್ಲ. ಕಳ್ಳ ಕಾಯಿ ಬೀಳಿಸ್ದ, ಕಲ್ಲ ಕೊಡ್ದು ಕಳ್ಳ ಮಳೆಮಯ್ಯ. ಮಾಡು ಹಂಗೆ ಸುಲ್ದು ಹಾಕುವಂತ ಮನೇಲಿ. ಬೆಂಗಳೂರಾಗ ಕಾಯಿಲ್ಲ.
ಹಾಂ, ನಿಧಾನ ನಿಧಾನ ನಿಧಾನ. ಹಂಗಲ್ಲ ಕಂಡ ಹಂಗೆ ಸಿಕ್ಕೊಂಡು ಹೋಗ್ತಾರೆ ಮರಕ್ಕೆ ಒಬ್ಬರಾರು ಆಗುತ್ತೆ. ಕಲ್ಸುತ್ತೆ ಹೊಡಿಯೋಣ. ಸಣ್ಣ ಕತ್ರ ಸಾಕು. ನೀನು ಆಟಾಡ್ತಪ್ಪು ಕತ್ರ ಸಾಕಿರ ಅದು ಹೋಗಲ್ಲ. ಎಲ್ಲ ಬರೋ ಕಬ್ಬಿರೋದೇ. ಓ ಊಟ ಆಯ್ತು. ಯಾವ್ದು ತಡೆದ್ರೂ ಊಟ ಮಾತ್ರ ತಡೆಯಲ್ಲ. ಆನ್ ಟೈಮ್ ಆಗ್ಬಿಡುವಾಗ ಅದು. ಎಲ್ಲ ಕಡ್ದು ಅಲ್ಲೇ ಮರ್ತೋಗ್ಬಿಡ್ತೀನಿ. ಡ್ರಿಪ್ ಪೈಪ್ ಐತೆ, ಹುಷಾರ ಕೊಡಿ. ಮತ್ತು ಪೈಪ್ ಕತ್ತರಿಸಿ ಹೊಡೆದಾದ್ಮೇಲೆ ಕಾಣಿಸ್ತಿಲ್ಲ ಅಂದ್ರೆ ಏನು ಮಾಡೋದು? ನಾವು ಬಗದು ಹೋಗೋದು ಹಾಕೋಕ್ಕಾಗಲ್ಲ. ನೀವೇನೋ ಹಿಂಗೆ ಅಂದ್ಬಿಟ್ಟು ಹೋಗ್ತೀರ. ಯಾರು ಹಾಳು ಮಾಡೋದು ಬ್ರ್ಯಾಂಡ್ ಅಂಬಾಸಿಡರ್ ನನ್ನ ಮಗ. ಮಗ ನಿಮ್ಮ ಬಾಯಲ್ಲಿ ಮಾಡ್ತೀರ, ಖುಷಿ ಆಗ್ತೈತಿ. ನೀವು 90 ಸತಿ ಬಗೆಯೋಕ್ಕಾಗಲ್ಲ ಗುರು ನಾವು ಇಲ್ಲಿ. ನೀವೇನೋ ಒಂದು ದಿವ್ಸಕ್ಕೆ ಬಂದು ಹಿಂಗೆ ಅಂದು ಹೋಗ್ತೀರಾ. ಅಲ್ಲ, ಕಳ್ಳರು ನೀಟಾಗಿ ರೆಡಿ ಮಾಡ್ಕೊಂಡೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರೋದು. ಕಳ್ಳರು ನೀಟಾಗಿ ರೆಡಿ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೆ ಬರೋದು ತಗೊಂಡು ಹೋಗಕ್ಕೆ. ಸಾಕು ಬಿದ್ದೇನೋ ಮುರ್ಕೊಂಡೈತಿ. ಅಪ್ಪ ಎಷ್ಟು ಲೋಡ್ ಮಣ್ಣು ನೋಡ್ಸಕ್ಕೆ? ಅದು 250 ಲೋಡ್ ಮಾಡಿದ್ರೆ ಗುಂಡಿ ಮಣ್ಣು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 250 ಲೋಡ್ ಅಂತಂದ್ರೆ ಒಂದು ಲೋಡಿಗೆ 150 ರೂಪಾಯಿ. ಹಾಂ, 150 ರೂಪಾಯಿ. ಯಾರು ಹೊಡಿತಾರೆ? ತುಂಬಡಿ ಯಾಕೆ? ತುಂಬಡಿ ಯಾಕೆ? ಎಷ್ಟು? ಎಲ್ಲಿ, ಎಷ್ಟು ದೂರದಿಂದ? ಅದೇ ಕಳ್ಳ. ಯಾವುದು? ಸುಬ್ಬಣ್ಣವ್ರದ್ದು ಇಟ್ಟಿಗೆ ಫ್ಯಾಕ್ಟ್ರಿ. ಹಾಂ, ಗುಂಡಿ ಹೊಡಿಸ್ತಾನಂತ ಅವನು. ಗುಂಡಿ ಹೊಡಿಸ್ತಾನಂತ, ಮಣ್ಣು ಕೊಡ್ತಾನಂತ. ಗುಂಡಿ ಹೊಡಿಸೇ ಮಣ್ಣು ಕೊಡೋದು. ಏನು ರೇಟ್ ಹೇಳಿದ್ದಾರೆ? ರೇಟ್ ಹೇಳಿದ, ನೀವು ಬೇಕು ಅಂದರೆ ಹೊಡಿಸ್ತೀನಿ ಗುಂಡಿ ಅಂದ. ಯಾವ ಮಣ್ಣು? ಕೆಂಗಾಡ, ಹೆಂಗಾಡದೆ ಬಿಳೆ ಚಟ್ರ? ಹಾಂ, ಬಿಳೆ ಚಟ್ರ ಕೆಂಗಾಡ? ಗೊತ್ತಿಲ್ಲ ಪಾಪ. ಫಸ್ಟ್ ಮಣ್ಣು ನೋಡು. ಈಗ ಅಲ್ಲಿ ಹೊಡಿತವ್ರು ಹಳ್ಳದ ಮೇಲೆ ನೋಡ್ರಿ ಹೆಂಗೆ ಬರ್ತದೆ. ಅಷ್ಟೊತ್ತಲ್ಲ ಬಂದು ಫೈನಲಿ ತೋಟದ ಕೆಲಸಗಳು ಏನೂ ಆಗಲಿಲ್ಲ. ಅದಕ್ಕೆ ತೆಗೆ ಮೋಟ್ರ್ ಶುಕ್ರವಾರ ಎತ್ತಕ್ಕೆ ಬರ್ತಾರೆ. ಶುಕ್ರವಾರ ನನ್ನ ಫ್ರೆಂಡ್ ಮದುವೆ ಇದೆ, ಅವತ್ತು ಬಂದು ಮೋಟ್ರ್ ಎತ್ತಿಸಿ ರೆಡಿ ಮಾಡಿ ಮತ್ತೆ ಶನಿವಾರ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಭಾನುವಾರ ಬಂದು ಮತ್ತೆ ಕಾಯ್ಕೆಡೋಗ್ಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ, ಇವತ್ತೇನೂ ಆಗಲಿಲ್ಲ. ಸೊ ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಬಂದು ರೆಡಿ ಇದ್ದೀನಿ. ಟ್ರೈನ್ ಇನ್ನು ಅರ್ಧ ಗಂಟೆ ಇದೆ. ಸರಿ, ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಏನಾದ್ರು ತಿಳಿಸ್ಬೇಕು ಅನ್ನೋಂಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.